ಮೂಡಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ದೇಶದ ಅತಿದೊಡ್ಡ ಉದ್ಯೋಗ ಮೇಳ ನಡೆಯಲಿದ್ದು, ಈ ಬಗ್ಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ಸುಬ್ರಹ್ಮಣ್ಯದ ಕೆಎಸ್ಎಸ್ ಕಾಲೇಜಿನಲ್ಲಿ ನಡೆದ ಉದ್ಯೋಗ ಮೇಳದ ಮಾಹಿತಿ ನೀಡಿದರು. ಉದ್ಯೋಗಾಕಾಂಕ್ಷಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಮೊದಲೇ ನೋಂದಣಿ ಮಾಡಿಕೊಳ್ಳಬೇಕು. ನಮ್ಮ ವೆಬ್ಸೈಟ್ನಲ್ಲಿ ಕಂಪನಿಗಳ ಮಾಹಿತಿ, ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಮತ್ತು ಯೋಗ್ಯ ಕಂಪನಿಗಳ ನಿರಂತರ ಡಾಟಾ ನೀಡುವ ಕಾರ್ಯವನ್ನು ಮಾಡುತ್ತೇವೆ. ಸುಮಾರು 350 ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಈಗಾಗಲೇ ಆಯ್ಕೆಯಾಗಿದ್ದು, ಸುಮಾರು 24,298 ಉದ್ಯೋಗಾವಕಾಶಗಳು ಇದೆ. ಸುಬ್ರಹ್ಮಣ್ಯದಿಂದ ಕನಿಷ್ಠ 60 ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವುದಿದ್ದರೆ ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ನಮ್ಮ ಸಂಸ್ಥೆಯಿಂದ ಬಸ್ ಕಳುಹಿಸಿಕೊಡುತ್ತೇವೆ. ಉದ್ಯೋಗದಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ದಿನೇಶ್ ಪಿಟಿ, ಪ್ಲೇಸ್ಮೆಂಟ್ ಆಫೀಸರ್ ಶ್ರೀಮತಿ ಪುಷ್ಪಾ ಡಿ, ಆಳ್ವಾಸ್ ಸಂಸ್ಥೆಯ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ವಿನಾಯಕ ಭಟ್ ಗಾಳಿಮನೆ, ಉದ್ಯಮಶೀಲತಾ ವಿಭಾಗದ ಮುಖ್ಯಸ್ಥರಾದ ವೇಣುರಾವ್ ದೇವ ಸೇರಿದಂತೆ ಕಾಲೇಜಿನ ಉಪನ್ಯಾಸಕ ವೃಂದ, ಸಿಬ್ಬಂದಿಗಳು, ಪೋಷಕರಾದ ಯತೀಂದ್ರನಾಥ್ ರೈ ಪಿಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉದ್ಯೋಗ ಮೇಳ ಬಹಳ ಮುಖ್ಯವಾಗಿ ನನ್ನ ಮುಖ್ಯ ವಿಷಯದಲ್ಲಿ ಹೊಂದಿರುವಂತಹದ್ದು ಗ್ರಾಮೀಣ ಭಾಗದ ಕಾಲೇಜುಗಳಲ್ಲಿ ಓದುವಂತಹ ಅಭ್ಯರ್ಥಿಗಳೇನಿದ್ದಾರೆ, ಪದವಿಯನ್ನು ಮುಗಿಸಿರುವ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳೇನಿದ್ದಾರೆ, ಅವರಿಗೆ ಇದು ಬಹಳ ದೊಡ್ಡ ಆಶ್ರಯವಾಗಬೇಕು ಎನ್ನುವುದು ಈ ಒಂದು ಉದ್ಯೋಗ ಮೇಳದ ಹಿಂದಿರುವಂತಹ ಬಹಳ ದೊಡ್ಡದಾದಂತಹ ಕನಸು. ಈ ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡದ ಎಲ್ಲ ಕಡೆಗಳಲ್ಲಿ ಬೈಂದೂರಿಂದ ತೊಡಗಿ ಸುಬ್ರಹ್ಮಣ್ಯದವರೆಗೆ ನಾವು ಬೇಕಿದ್ರೆ ಯೋಚನೆ ಮಾಡಬಹುದು. ಆಯಕಟ್ಟಿನ ಒಂದು 8-9 ಪ್ರದೇಶಗಳಲ್ಲಿ ನಾವು ಈ ರೀತಿಯಲ್ಲಿ ಒಂದು ಸಂಪರ್ಕ ಸಹಿತವಾದಂತಹ ಸಮಾಲೋಚನಾ ಸಭೆಯನ್ನು, ಮಾರ್ಗದರ್ಶನ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ದೇವೆ. ಇದರಲ್ಲಿ ಈ ವರ್ಷ ಈಗಾಗಲೇ ನಮಗೆ ಮಾಹಿತಿ ಇರುವ ಪ್ರಕಾರ 24,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಬೇರೆ ಬೇರೆ ಕಂಪನಿಗಳು ಘೋಷಣೆ ಮಾಡಿದ್ದಾವೆ. 350ಕ್ಕೂ ಮಿಗಿಲಾದಂತಹ ಕಂಪನಿಗಳು ನಮಗೆ ಈಗಾಗಲೇ ನಾವು ಬರ್ತೇವೆ ಎನ್ನುವಂತಹ ವಿಚಾರವನ್ನು ತಿಳಿಸಿದ್ದಾವೆ. ಅದರೊಳಗೆ 343 ಈಗಾಗಲೇ ನಮಗೆ ನಾವು ಒಪ್ಪಿಗೆ ಕೊಟ್ಟು ಅವರಿಗೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 350 ಕಂಪನಿ, 24,000ಕ್ಕಿಂತ ಹೆಚ್ಚು ಉದ್ಯೋಗಗಳು, ಜೊತೆಯಲ್ಲಿ ಬೇರೆ ಬೇರೆ ಸೆಕ್ಟರ್ ಮತ್ತೆ SSLC ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಂದ ತೊಡಗಿ ಸ್ನಾತಕೋತ್ತರ PG ಅಥವಾ ಡಾಕ್ಟರೇಟ್ ಅನ್ನು ಪಡೆದಂತಹ ಅಭ್ಯರ್ಥಿಗಳವರೆಗೆ ಎಲ್ಲರಿಗೂ ಬೇರೆ ಬೇರೆ ಹಂತದಲ್ಲಿ ಅವಕಾಶ ಇದೆ. ಯಾವುದೇ ಕನ್ಸಲ್ಟೆನ್ಸಿಗಳು ಇರಲ್ಲ ಇದರೊಳಗೆ. ಬಹಳ ಮುಖ್ಯವಾಗಿ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇಂತಹ ಒಂದು ಉದ್ಯೋಗ ಮೇಳ ಯಾವ ರೀತಿಯಲ್ಲಿ 2 ದಿವಸ ನಡೆಯಲಿಕ್ಕಿದೆ ಎನ್ನುವುದನ್ನ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ವಿವೇಕ್ ಆಳ್ವಾ ಸರ್ ಅವರು ತಮ್ಮ ಜೊತೆ ಇದೀಗ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಯೋಗ ಮೇಳ ಮಾಡುದು ನಾನು ಸುಮ್ಮನೆ ಸಿಟಿ ಮಕ್ಕಳನ್ನು ಕೂಡಿಸಬೇಕು ಆ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ. ಉದ್ಯೋಗ ಮೇಳದ ನಿಜ ಸ್ವರೂಪ ಏನು ಹೇಳಿದ್ರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಆದಷ್ಟು ಅವಕಾಶಗಳು ಲಭ್ಯವಾಗಲಿ. ಆದರೂ ಒಂದು ನಾನು ನಿಮಗೆ ಹೇಳಬೇಕು, ನನಗೆ ಸುಮಾರು ಕಡೆ ನನಗೆ ಇದೇ ಮಾತು ಬಂತು. ನಾವುಗಳು ನಾಳ್ದು 7 ತಾರೀಕಿಗೆ ನೇರವಾಗಿ ಬರ್ತೇವೆ ಅಂತ ಸುಮಾರು ಜನರ ಬಾಯಲ್ಲಿದೆ. ಪ್ರಾಂಶುಪಾಲರು ಕೂಡ ಅವರಿಗೆ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ಮಕ್ಕಳೆಲ್ಲ ಹೇಳ್ತಿದ್ರೆ ನಾಳ್ದು ಅವ್ರು ಬರ್ತಾರಂತ. ಎಂಪತಿ ಅಂತ ಒಂದುಂಟು. ಎಂಪತಿ ಏನು ಹೇಳಿದ್ರೆ, ಇನ್ನೊಂದು ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು. ಇವತ್ತು ನಾನೊಬ್ಬ ವಿದ್ಯಾರ್ಥಿ ಆದ್ರೆ ನಾಳ್ದೊಂದು 350 ಕಂಪನಿಗಳನ್ನು ನನ್ನ ಮುಂದೆ ಇಟ್ಟರೆ ಡೆಫಿನೆಟ್ಲಿ ನಾಳ್ದು ಒಂದು ರೀತಿಯ ಆಂಗ್ಸೈಟಿ ನಿಮ್ಮ ಒಳಗಡೆ ಬರ್ತದೆ. ಈಗ ಇಡೀ ಊರಲ್ಲಿ ಈಗ ಮಳೆ 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 ಅಂತ ಹೇಳ್ತದೆ. ನಿಮ್ಗೆ ಗೊತ್ತಿರಲಿ, ನಾನು ಪ್ರತಿ ಬಾರಿ ಉದ್ಯೋಗ ಮೇಳ ಮಾಡ್ತಿರುವಾಗ ಕಳೆದ 5 ಬಾರಿ ನಾನು ಮಾಡಿದ್ದು ಮಳೆ ಅಡಿಯಲ್ಲೇ ಮಾಡಿದ್ದು. ಎಂಥ ಮಳೆ ಬಂದರೂ ಕೂಡ ನಾವುಗಳ ಪೂರ್ವ ಸಿದ್ಧತೆಗಳು ಎಲ್ಲ ಈಗಾಗಲೇ ನಡೆದು ಹೋಗಿದೆ. ಹೇಗೆ ಮಕ್ಕಳು ಬರ್ತಾರೆ, ಯಾವ ಕಡೆಯಿಂದ ಮಕ್ಕಳು ಬರ್ತಿದ್ದಾರೆ, ಯಾವ ಕಡೆಗೆ ಬಸ್ ಕೊಡಬೇಕು, ಅದಕ್ಕೆ ಹೇಗೆ ಅದಕ್ಕೆ ಪ್ಲಾನಿಂಗ್ ಮಾಡಬೇಕು. ಕಂಪನಿಗಳ ಬ್ಯಾಕ್ ಎಂಡ್, ನಮ್ಮ ಬ್ಯಾಕ್ ಎಂಡಲ್ಲಿ ಏನಿರ್ತದೆ ಹೇಳಿದ್ರೆ 3 ವಿಚಾರಗಳಿರ್ತದೆ. ಒಂದು ಪೂರ್ತಿ ರಿಕ್ವೈರ್ಮೆಂಟ್, ಕಂಪನಿಯ ರಿಕ್ವೈರ್ಮೆಂಟ್. ಇನ್ನೊಂದು ವಿಚಾರ ಇರೋದು ಇಡೀ ಅವರ ಟ್ರಾನ್ಸ್ಪೋರ್ಟೇಷನ್. ಇನ್ನೊಂದು ಅವರಿಗೆ ಇರೋದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಅಕೊಮಡೇಷನ್. 3ನೇ ವಿಚಾರ ಇರೋದು ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು, ಕಂಪನಿಗಳಿಗೆ ಏನು ಫೆಸಿಲಿಟೀಸ್ ಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, ಬರುವ ಯಾವುದೇ ಕಂಪನಿಗಳು ಕೂಡ
ಸುಮ್ಮನೆ ರೆಸ್ಯೂಮೆ ತಗೊಳ್ಳಿಕ್ಕೆ ಬರುವ ಕಂಪನಿಗಳಲ್ಲ ಇದು ಎಲ್ಲ ಕಂಪನಿಗಳು ಕೂಡ ಇವ್ರುಗಳು ಎಲ್ಲರೂ ಯಾರೇ ಇದರಲ್ಲಿ ಕನ್ಸಲ್ಟೆನ್ಸಿ ಇಲ್ಲ, ಯಾವುದೇ ಟ್ರೈನಿಂಗ್ ಆರ್ಗನೈಸೇಷನ್ ಇಲ್ಲ. ಇದು 350 ಕಂಪನಿಗಳು. ನಾನು ಏನು ಹೇಳ್ತಿದ್ದೇನೆ, ಬೇಕಿದ್ರೆ ಆ ಪ್ಯಾಡ್ ನಂದು ತಗೊಂಡು ಬನ್ನಿ, ಆ ಪ್ಯಾಡ್ ತಗೊಂಡು ಸಲ ಮಾತಿಟ್ಟದ್ದು ನಾನು ಆ ಮಾತನ್ನು ಕರೆಕ್ಟಾಗಿ ನಿಭಾಯಿಸಿದ್ದೇನೆ. ಹಾಗೆಯೇ ನಾನು ಇಡೀ ಪ್ರೆಸ್ ಮೀಡಿಯಾದ ಮುಂದೆ ನಾನು ಈ ಬಸ್ ಅಂತ ಹೇಳುವಾಗ 100% ಇಲ್ಲಿ ಒಳ್ಳೆ ಸಂಖ್ಯೆ ಇದ್ದರೆ ನಾನು ನಾಳ್ದು ಸುಬ್ರಹ್ಮಣ್ಯಕ್ಕೆ ಸ್ಪೆಷಲ್ ಬಸ್ ಕೊಡಲಿಕ್ಕೆ ರೆಡಿ ಇದೆ. ಮಕ್ಕಳು ನೀವುಗಳು ಕೂಡ ನಿಮ್ಮ ಫ್ರೆಂಡ್ಸಿಗೆ ಕರೆಕ್ಟ್ ಹೇಳಿ. ನನಗೆ ನಂಬರನ್ನು ಬೇಕಿದ್ರೆ ನಿಮ್ಮ ಕಾಲೇಜ್, ಈಗ ನನಗೆ ನಿಮ್ಮ ಜೊತೆ ಒಂದು ಸಂಬಂಧ ನಾವು ಬೆಳೆಸಿದ್ದೇವೆ. ನನಗೆ ಭಾರಿ ಖುಷಿ. ಯಾಕೆ ಹೇಳಿದ್ರೆ ಇವತ್ತು ಇಂಥ ಪ್ರದೇಶಗಳಲ್ಲಿ ನಮಗೆ ಇಲ್ಲಿಯ ಸ್ಥಳೀಯ ಕಾಲೇಜ್ಗಳಲ್ಲಿ ಒಂದು ಸಂಬಂಧ ನಾವು ಬೆಳೆಸಿದ್ರೆ ನಾಳ್ದು ಇನ್ನೂ ನಾವು ಇಫೆಕ್ಟಿವ್ ಆಗಿ ಮಕ್ಕಳಿಗೆ ಚಾಲೆಂಜ್ ಮಾಡೋದ್ರಲ್ಲಿ ನಾವು ಇನ್ನೂ ಇಫೆಕ್ಟಿವ್ ಆಗ್ತೇವೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಗೊತ್ತಿರಲಿ, ಮೊನ್ನೆ ನಾನು ಬೈಂದೂರು ಕಡೆ ಹೋದೆ. ಬೈಂದೂರಲ್ಲಿ ಒಂದು ಅಲ್ಲಿಯ ಪ್ರೆಸೆಂಟ್ ಮಕ್ಕಳನ್ನು ಇಡೀ ಸೇರಿಸಿದ್ರು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆ ಹೇಳಿದ್ರೆ ಅವ್ರು ನೆಕ್ಸ್ಟ್ ಇಯರ್ಗೆ ಬರೋದು, ಅವ್ರು ಸುಮ್ಮನೆ ಮತ್ತೆ ಬೇಜಾರು ಮಾಡ್ತಾರೆ. ಯಾಕೆ ಹೇಳಿದ್ರೆ ಇವ್ರುಗಳು ನಮ್ಮನ್ನೇ ಯಾಕೆ ಇವತ್ತು ಕರಿತಿಲ್ಲ, ಯಾಕೆ ನಮ್ಗೆ ಯಾಕೆ ಉದ್ಯೋಗ ಮೇಳ ಇಲ್ಲ ಅಂತ. ಬನ್ನಿ 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 ಫಾಸ್ಟ್. ನಾನು ಇಲ್ಲಿ ಕೂಡ ಬಸ್ ಕೊಡ್ಲಿಕ್ಕೆ ತಯಾರಿದ್ದೇನೆ. ಬಸ್ ಹೇಳಿದ್ರೆ ನಿಮ್ಮ ರೂಟ್ ಬಸ್ ಆಗಿ ಅಲ್ಲ, ಹೋಗಿ ಬರೋದು ಹಾಗೇನಿಲ್ಲ. ಬೆಳಿಗ್ಗೆ ಹೊತ್ತಿಗೆ ನನ್ನ ಆಸೆ ಏನು ಹೇಳಿದ್ರೆ ಆದಷ್ಟು ಮಕ್ಕಳು ಒಂದು 8-9 ಗಂಟೆ ಒಳಗಡೆ ಮುಟ್ಲಿ ಅಂತ. ಈಗ ನಂಗೆ ಅರ್ಥ ಆಗ್ತದೆ, ಈಗ ನೀವುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಸ್ ಅಂತ ಮಾಡಿದ್ರೆ ಆ ಬಸ್ ನಾವು ಇಲ್ಲಿ 8 ಗಂಟೆಗೆ ನಾವು ಬಿಡಿಸ್ಬೇಕಾಗ್ತದೆ. ಬಂದ ಮಕ್ಕಳು ಯಾವ ಕೋರ್ಸ್ ಅವ್ರು ನೀವು? ಲಾಸ್ಟ್ ಮಕ್ಕಳು BCom ಅವ್ರು, ಎಲ್ಲರೂ BCom ಅವರ? 4 ಜನ, 4 BCom. ಓಕೆ. ಪ್ರಾಂಶುಪಾಲರು ಇವತ್ತು ಹೇಳಿದ್ರು ಸುಮಾರು ಮಕ್ಕಳಿಗೆ ನಾಳ್ದು ಬರಲಿಕ್ಕೆ ತಯಾರಿದ್ದಾರೆ, ಇವತ್ತು ಕಷ್ಟ ಆಗ್ತದೆ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳ್ತೇನೆ ನೋಡಿ, ಬೈಂದೂರು ಕೂಡ ಹೋಗಿ ಅಲ್ಲಿ ಈಗ ಯಾರು ಫೈನಲ್ ಇಯರ್ ಇದ್ದಾರೆ ಆ ಮಕ್ಕಳೊಟ್ಟಿಗೆ ನಾನು ಮಾತಾಡಿದೆ. ನನಗೆ ಸುಮ್ಮನೆ ಅವರಿಗೆ ನಿಜವಾಗಿ ಅವರಿಗೆ ಬೇಜಾರು ಮಾಡಲಿಕ್ಕೆ ಏನು ರೇಂಜ್. ನಿಜವಾಗಿ ಯಾರಿಗೆ ಒಂದು ಹೊಟ್ಟೆಯಲ್ಲಿ ಹಸಿವು ಉಂಟು ಆ ಮಕ್ಕಳೇ ಒಂದು ಬರಬೇಕು ನಾಳ್ದು. ಈವನ್ ಕಂಪನಿಗಳು ಕೂಡ ಸೀರಿಯಸ್ ಇರ್ತಾರೆ. ಮಕ್ಕಳ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವುಗಳು ಸುಮ್ಮನೆ ಫೇಮ್ ಪ್ರಚಾರಕ್ಕೆ ಇದು ಮಾಡ್ತೇವೆ. ಇದೊಂದು ನಿಜವಾಗಿ ಒಂದು ಮಕ್ಕಳಿಗೆ ಒಂದು ಇದು ಮುಟ್ಲಿ, ಇದರಲ್ಲಿ ಪ್ರಯೋಜನ ಆಗಲಿ, ನಿಮ್ಗೆಲ್ಲರಿಗೂ ಪ್ರಯೋಜನ ಆಗಲಿ. ಆದಷ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಯೋಜನ ಆದರೆ ಏನಾಗ್ತದೆ ಹೇಳಿದ್ರೆ ಒಂದು ಎಜುಕೇಷನ್ ಒಂದು ಪರ್ಪಸ್ ಬರ್ತದೆ. ಇವತ್ತು ಎಷ್ಟೋ ಬಾರಿ ನಾವು ಎಜುಕೇಷನಲ್ಲಿ ಇರ್ತೇವೆ. ಈಗ ಗುರುಗಳು ಕೂಡ ಹೇಳಿದ್ರು, ಎಷ್ಟೋ ಮಕ್ಕಳು ಸುಬ್ರಹ್ಮಣ್ಯದ ಸ್ಟೂಡೆಂಟ್ಗಳು ಇವ್ರುಗಳು ಕಾಲೇಜಲ್ಲಿ ಇದ್ದಾರೆ ಅಂತ, ಇಲ್ಲಿ ಹತ್ತಿರದಲ್ಲಿ ಇದ್ದಾರೆ, ಎಲ್ಲೂ ಬೇರೆ ಕಡೆ ಎಲ್ಲ ಹೋಗ್ತಾ ಇಲ್ಲ. ತಾವು ಹೇಳಿದ್ ನನಗೆ ಸುಮಾರು ಮಕ್ಕಳು ಇಲ್ಲಿ ಈ ಪ್ರದೇಶದಲ್ಲಿ ಇರ್ತಾರೆ, ಅವರಿಗೆ ಜಾಬ್ ಇರುವುದಿಲ್ಲ. ಲಾಸ್ಟ್ ಒಂದು ಸಣ್ಣ ಒಂದು ಕೆಲಸಗಳೆಲ್ಲ ಮಾಡ್ತಾರೆ. ನಾನು ಯಾವುದು ಮಕ್ಕಳು ಕೂಡ ಸುಬ್ರಹ್ಮಣ್ಯ ಬಿಟ್ಟು ನೀವು ಹೋಗ್ಬೇಕಂತ ಹೇಳೋದಲ್ಲ, ಸುಬ್ರಹ್ಮಣ್ಯಕ್ಕೆ ವಾಪಸ್ ಬನ್ನಿ. 1, 2, 3 ವರ್ಷ ಸ್ವಲ್ಪ ಜಾಬ್ನ ತಿಳುವಳಿಕೆ ಆದ ನಂತರ ನೀವು ಬೆಳಿಬಹುದು, ನಿಮಗೆ ಒಂದು ಪರಿಕಲ್ಪನೆ ಬೆಳೀತದೆ. ಅದರಿಂದ ಏನಾಗ್ತದೆ ಹೇಳಿದ್ರೆ ತಕ್ಷಣ ನೀವುಗಳು ನಾಳ್ದು ಯಾರಾದರೂ ಇದರಲ್ಲಿ ಆಂಟರ್ಪ್ರನರ್ ಕೂಡ ಆಗ್ಬೋದು. ಅದೆಲ್ಲದಕ್ಕೆ ಸಾಧ್ಯತೆ ಉಂಟು. ನೀವು ಒಂದ್ಸಲ ಹೊರಗಡೆ ಹೋದರೆ ಜಾಬ್ ಮಾರ್ಕೆಟನ್ನು ನೋಡಿದರೆ ನಿಮಗೆ ಒಂದು ಪೂರ್ತಿ ಕಲ್ಪನೆ ಬರ್ತದೆ ಅಂತ ನಾನು ಭಾವಿಸ್ತೇನೆ. 426 ಕಂಪನಿಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ. 426 ಕಂಪನಿಗಳು. 346 ಕಂಪನಿಗಳಿಗೆ ನಾವು ಆಲ್ರೆಡಿ ಅಪ್ರೂವಲ್ ಕೊಟ್ಟಿದ್ದೇವೆ. ನಿಮಗೆ ಬೇಕಿದ್ರೆ ನೋಡ್ಬೋದು, ಇಡೀ ಬ್ಯಾಕ್ ಎಂಡ್ 346 ಕಂಪನಿಗಳಿಗೆ ನಾವು ಕನ್ಫರ್ಮೇಷನ್ ಕೊಟ್ಟಿದ್ದೇವೆ. 59 ಕಂಪನಿಗಳು ರಿಜೆಕ್ಟ್ ಮಾಡಿದ್ದೇವೆ. ಲೆಕ್ಕಕ್ಕೆ ಜನರು 60-70 ಕಂಪನಿಗಳ ಉದ್ಯೋಗ ಮೇಳ ಮಾಡ್ತಾರೆ, ನಾವು ಅಷ್ಟು ಕಂಪನಿಗಳನ್ನು ರಿಜೆಕ್ಟ್ ಮಾಡ್ತೇವೆ. ರಿಜೆಕ್ಟ್ ಯಾವ್ದು ಹೇಳಿದ್ರೆ ಒಂದು ಕನ್ಸಲ್ಟೆನ್ಸಿಗಳು ತಪ್ಪು ಮಾಡ್ತಿದ್ದಾರೆ ಹೇಳ್ತಾ ಇಲ್ಲ, ಒಂದು ಕನ್ಸಲ್ಟೆನ್ಸಿಗಳನ್ನು ರಿಜೆಕ್ಟ್ ಮಾಡೋದು. ಯಾಕೆ ಹೇಳಿದ್ರೆ ನಾಳ್ದು ಉದ್ಯೋಗ ಮೇಳದಲ್ಲಿ ನೇರವಾಗಿ ಕಂಪನಿ ಬರುವಾಗ ಯಾಕೆ ಈ ಕನ್ಸಲ್ಟೆನ್ಸಿಗಳು ಬರಬೇಕಂತ, ಮತ್ತೆ ಅವರು ಬಂದು ಅಲ್ಲಿ ಅವರ ಕಾರ್ಡ್ಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಒಂದು ಕಂಪನಿ ಇನ್ನೊಂದು ಕಂಪನಿಯ ರೂಮ್ಗೆ ಹೋಗ್ಲಿಕ್ಕಿಲ್ಲ, ವೆರಿ ಕ್ಲಿಯರ್. ಅವ್ರವ್ರು ಮಾತಾಡ್ಲಿಕ್ಕಿಲ್ಲ. ಅವ್ರಿಗೆ ಮಾತಾಡ್ಲಿಕ್ಕಿದ್ರೆ ಅವರು ಎಲ್ಲಿ ಹೋಗ್ಬೇಕು ಹೇಳಿದ್ರೆ ನಮ್ಮ ಊಟದ ಕಡೆ ಹೋಗುವಾಗ ಅಲ್ಲಿ ಅವರು ಡಿಸ್ಕಷನ್ ಮಾಡ್ಬೋದು. ನೋಡಿ, ಇದರಲ್ಲಿ ಪೂರ್ತಿ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 96 ಕಂಪನಿಗಳು, ಸೇಲ್ಸ್ ಅಂಡ್ ರಿಟೇಲ್ ಅಲ್ಲಿ 81 ಕಂಪನಿಗಳು, ITS ಅಲ್ಲಿ 54 ಕಂಪನಿಗಳು, ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಅಲ್ಲಿ 41 ಕಂಪನಿಗಳು,
30 ಕಂಪನಿಗಳು ಎಜುಕೇಶನ್ ಅಲ್ಲಿ. ಹಾಗೆಯೇ ಎಲ್ಲ ಪ್ರೊಫೈಲ್ಸ್ಗಳು, ಯಾವ ಪ್ರೊಫೈಲ್ಸ್ ಅವ್ರು ಕೊಡ್ತಾ ಇದ್ದಾರೆ, ಏನೆಲ್ಲ ವೇಕೆನ್ಸೀಸ್ ಕೊಡ್ತಾ ಇದ್ದಾರೆ, ಸಂಬಳ ಏನು, ಯಾರಿಗೆ ಜಾಸ್ತಿ ಓಪನಿಂಗ್. ನೋಡಿ ಇಲ್ಲಿ BCom ಅವರಿಗೆ ಹೈಯೆಸ್ಟ್ ಓಪನಿಂಗ್, ನೆಕ್ಸ್ಟ್ BBM, BBA, BTech, BA, ಹಾಗೆ ಓಪನಿಂಗ್ಸ್ ಕೂಡ ನಾವು ನೋಡ್ತಾ ಇರ್ತೇವೆ. ಇದು ಇಡೀ ನನ್ನ ಬ್ಯಾಕ್ ಎಂಡ್. ಇದರಲ್ಲಿ ನನಗೆ ಒಂದು ಪೂರ್ತಿ ಕಲ್ಪನೆ ಸಿಗ್ತದೆ ಯಾರ್ಯಾರು ಬರ್ತಿದ್ದಾರೆ ಅಂತ. ಈವನ್ ಮಕ್ಕಳಲ್ಲಿ ಕೂಡ ನೀವು ನೋಡ್ಲಿಕ್ಕೆ ಹೋದ್ರೆ ನಾವುಗಳಿಗೆ ಮಕ್ಕಳ ಗ್ರಾಫ್ ಕೂಡ ನನಗೆ ಸಿಗ್ತದೆ, ಯಾವ್ಯಾವ ಊರಿಂದ ಜಾಸ್ತಿ ಮಕ್ಕಳಿದ್ದಾರೆ ಅಂತ. ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ನನಗೆ ತೋರಿಸಿ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ಎಷ್ಟೋ ಮಕ್ಕಳು ಕೇರಳದಿಂದ ಬರ್ತಾರಂತ. ನಾನು ಈ ಸಂಖ್ಯೆಯನ್ನು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ಸಂಖ್ಯೆಗಳನ್ನ ನಾನು ನಿಮಗೆ ತೋರಿಸ್ತೇನೆ. ನಾನು ಇದು ನಮ್ಮ ಬ್ಯಾಕ್ ಎಂಡ್. ನಾನು ಇದು ಹೇಳಿದೆ ಯಾಕೆ ಹೇಳಿದ್ರೆ, ನೋಡಿ ಮಕ್ಕಳೇ, ನಾಳ್ದು ನೀವು ಬರುವಾಗ ನೋಡಿ ಇಲ್ಲಿ ಕಂಪ್ಲೀಟ್ ಬ್ಯಾಕ್ ಎಂಡ್ ನೋಡಿ. ಡಿಗ್ರಿ ಮಕ್ಕಳು ಎಷ್ಟು ಬರ್ತಿದ್ದಾರೆ, 2026 ಮಕ್ಕಳು ಎಷ್ಟು, 2025 ಮಕ್ಕಳು ಎಷ್ಟು, 2025 ಆಲ್ಮೋಸ್ಟ್ 940 ಮಕ್ಕಳು ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿದ್ದ ಮಕ್ಕಳು ಬರುದು. ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಕೇಳಿದ್ದು ಎಕ್ಸ್ಪೀರಿಯನ್ಸ್ ಅವ್ರು ಎಷ್ಟು ಜನ ಇದ್ದೀರಿ ಅಂತ. ನೀವು ಯಾವ ತರ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ 2003ಕ್ಕೆ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರ ಕೋರ್ಸ್, ಅವರು ಕೂಡ ಇಲ್ಲಿದ್ದಾರೆ. 2000 ಅದೆಲ್ಲ ಬಿಡಿ, 1995 ಅಲ್ಲಿ ಕಂಪ್ಲೀಟ್ ಮಾಡಿದವರು, 92 ಅಲ್ಲಿ ಕಂಪ್ಲೀಟ್ ಮಾಡಿದವರು, ಇನ್ನು ಬಿಡಿ 87 ಅಲ್ಲಿ ಕಂಪ್ಲೀಟ್ ಮಾಡಿದವರು. ಸೊ ನಾನು ನಿಮಗೆ ಬ್ಯಾಕ್ ಎಂಡ್ ತೋರಿಸ್ತಿದ್ದೇನೆ ಎಷ್ಟು ಜನ ಇಲ್ಲಿ ಬರ್ತಿದ್ದಾರೆ ಅಂತ ಈ ಉದ್ಯೋಗ ಮೇಳಕ್ಕೆ. ಇದು ಕೇವಲ ಇವರಿಗೆ ಫ್ರೆಶರ್ಸ್ಗೆ ಮಾತ್ರ ಅಲ್ಲ, ಈವನ್ ಎಕ್ಸ್ಪೀರಿಯನ್ಸ್ ಅವ್ರು ಕೂಡ ಇಲ್ಲಿ ಉದ್ಯೋಗ ಪಡಿಬಹುದಂತ ಹೇಳ್ಬೋದು. ಇಲ್ಲಿ ನೋಡಿ ಕರ್ನಾಟಕದವ್ರು ಎಷ್ಟು, ಕೇರಳದ ನೋಡಿ ಈಗಲೇ 461 ಆಯ್ತು. ಎಷ್ಟು ಮಕ್ಕಳಿಗೆ ತೆಲುಗು ಗೊತ್ತಿದೆ, ಎಷ್ಟು ಮಕ್ಕಳಿಗೆ ಫ್ರೆಂಚ್ ಗೊತ್ತಿದೆ, ಎಷ್ಟು ಮಕ್ಕಳಿಗೆ ಈ ಥರದ್ದು ಟೆಕ್ನಾಲಜಿ ಕಲ್ತಿದ್ದಾರೆ. ಸೊ ನನಗೆ ಏನಾಗ್ತದೆ ಹೇಳಿದ್ರೆ, ಈ ಪಟ್ಟಿಯನ್ನು ಅದರ ಬೇಸಿಸ್ ಕೊಡ್ಲಿಕ್ಕೆ ಆಗ್ತದೆ. ಎಷ್ಟು ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಉಂಟು, ಎಷ್ಟು ಮಕ್ಕಳ ಜೊತೆ ಪಾಸ್ಪೋರ್ಟ್ ಇದೆ, ಪಾಸ್ಪೋರ್ಟ್ ಇದ್ದ ಮಕ್ಕಳು ಇವ್ರುಗಳು ಈವನ್ ಅಂತಾರಾಷ್ಟ್ರೀಯ ಸಿಲೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ಆ ಕಾರಣಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ಫಸ್ಟ್ ರಿಜಿಸ್ಟ್ರೇಷನ್, ಸೆಕೆಂಡ್ ಇನ್ನೊಂದು ವಿಚಾರ ನಿಮಗೆ ನಾನು ಕೇಳ್ತೇನೆ, ಎಷ್ಟು ಜನ ನೀವು ಕಂಪನಿ ಪಾರ್ಟಿಸಿಪೇಷನ್ ಪೇಜ್ ನೋಡಿದಿರಿ ಅಂತ ಹೇಳಿ, ಅಲ್ಲಿ ಯಾವ್ಯಾವ ಕಂಪನಿಗಳು ಬರ್ತಿದೆ ಅಂತ ಯಾರು ನೋಡಿದಿರಿ ಅಂತ ಈ ಮಾಹಿತಿಗಳು ಇದೆ, ಎಲ್ಲರ ಕೈಯಲ್ಲಿದೆ. ಫಸ್ಟ್ ಕಂಪನಿ ರಿಜಿಸ್ಟರ್ ಆಗುವಾಗ ನೀವೀಗ ಯಾರು ನೀವು ಚೆಕ್ ಮಾಡಬೇಕು. ನಾನು ಬೇಕಿದ್ರೆ ಮಾಸ್ಟರ್ ಅವರು ಕೇಳಿದ್ದೆ ಸರ್, ಯಾಕೆ ಹೇಳಿದ್ರೆ ಫಸ್ಟ್ ಕಂಪನಿ ನೀವು ರಿಜಿಸ್ಟರ್ ಆಗುವಾಗ ನೀವು www.alvas ಪ್ರಗತಿ ಓಪನ್ ಮಾಡಿ. ಅಲ್ಲಿ ನಿಮಗೆ 2 ಕಡೆ ಆ ಕಂಪನಿಯ ಮಾಹಿತಿಗಳಿದೆ. ಒಂದು ಅದನ್ನು ಕೆಳಗೆ ಮಾಡಿದರೆ, ಯಾವುದು ಆ ಸ್ಕ್ರೀನನ್ನು ನೀವು ಕೆಳಗಡೆ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಕ್ವಾಲಿಫಿಕೇಶನ್ ವೈಸ್, ಯಾವ್ಯಾವ ಕ್ವಾಲಿಫಿಕೇಶನ್ ವೈಸ್, ಈಗ BBM BBA ಮಾಡಿದವರು, ಇಲ್ಲದ್ರೆ MBA ಮಾಡಿದವರು, ಇಲ್ಲದ್ರೆ ಎಕ್ಸ್ಪೀರಿಯನ್ಸ್ಡು ಅಂತ ಎಲ್ಲ ರಿಕ್ವೈರ್ಮೆಂಟ್ಸ್ ಅದರಲ್ಲಿ ಕಾಣ್ತದೆ ನಿಮಗೆ. SLC ಮಾಡಿದವರು, ITI ಮಾಡಿದವರು, ಆ ಎಲ್ಲ ಮಾಹಿತಿಗಳು ಕೂಡ ಕ್ವಾಲಿಫಿಕೇಶನ್ ವೈಸ್ ಡಿವೈಡ್ ಆಗಿದೆ. ಇನ್ನೊಂದಿರೋದು ಸೆಕ್ಟರ್ ವೈಸ್ ಯಾವುದು ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ITS ಸೆಕ್ಟರ್, ನಮ್ಮ ಹೆಲ್ತ್ ಸೆಕ್ಟರ್. ನಾನಿದನ್ನು ಯಾಕೆ ವಿಂಗಡಣೆ ಮಾಡಿದ್ದೇನೆ ಹೇಳಿದ್ರೆ, ಈಗ ನೀವುಗಳಿಗೆ ತಿಳ್ಕೊಳ್ಳಿಕ್ಕೆ, ಈಗ ನಾನು ಯಾವ ಥರದ ಸೆಕ್ಟರ್ಗೆ ಹೋಗ್ಬೋದು, ನನ್ನ ಕ್ವಾಲಿಫಿಕೇಶನ್ ಯಾವ್ಯಾವ ಸೆಕ್ಟರ್ಸಲ್ಲಿದೆ, ಆ ಎಲ್ಲ ಮಾಹಿತಿ ಅದರ ಒಳಗಡೆ ಉಂಟು. ನೆಕ್ಸ್ಟ್ ಇನ್ನೊಂದು ಕಂಪನಿ ಪಾರ್ಟಿಸಿಪೇಷನ್ ಪೇಜ್, ಅದರಲ್ಲಿ ನೀವುಗಳೇ ಚೂಸ್ ಮಾಡ್ಬೋದು ನಿಮ್ಮ ಕ್ವಾಲಿಫಿಕೇಶನ್ ಏನು, ಮಿಕ್ಸ್ ಆ್ಯಂಡ್ ಮ್ಯಾಚ್ ನೀವುಗಳು ಮಾಡ್ಬೋದು. ಇದರಲ್ಲಿ ನಾವು ಡಿವೈಡ್ ಮಾಡಿ ಹಾಕೋದು, ಅದರಲ್ಲಿ ನೀವೇ ಚೆಕ್ ಮಾಡ್ಬೋದು. ಇನ್ನೊಂದು ಇವತ್ತು ಸಂಜೆಗೆ ಸ್ಟಾರ್ಟ್ ಆಗ್ತದೆ ಒಂದು AI ಬಾಟ್ ಬರ್ತದೆ. AI ಬಾಟ್ ಏನು ಹೇಳಿದ್ರೆ, ಈ ಎಲ್ಲ ಡೇಟಾ ಏನಿದೆ, ಯಾವುದು ಕಂಪನಿಗಳ ಡೇಟಾ, ಕ್ವಾಲಿಫಿಕೇಶನ್ಗಳ ಡೇಟಾ, ಒಂದು ಬಾಟ್ AI ಟೂಲ್ ಏನು ಮಾಡ್ತದೆ ಹೇಳಿದ್ರೆ, ಆ ಡೇಟಾವನ್ನು ನೋಡ್ಕೊಂಡು, ಈಗ ನೀವು ನಿಮ್ಮ ರೆಸ್ಯೂಮೆಯಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂತ ಎನಿಸಿ, ಯು ಕ್ಯಾನ್ ಅಪ್ಲೋಡ್ ಯುವರ್ ರೆಸ್ಯೂಮೆ, ನಿಮ್ಮ ರೆಸ್ಯೂಮೆಯನ್ನು ಅದಕ್ಕೆ ಅಪ್ಲೋಡ್ ಮಾಡಿದ್ರಿ. ಆ ಬಾಟ್ ನಿಮಗೆ ಹೇಳ್ತದೆ, ನಿನ್ನ ಕೆಪಾಸಿಟಿ ಪ್ರಕಾರ ನೀನು ಈ ಕಂಪನಿಗೆ ಹೋಗ್ಬೋದು, ನೀನು ಲಾಜಿಸ್ಟಿಕ್ಸ್ಗೆ ಹೋಗ್ಬೋದು, ನೀನು ಇಲೆಕ್ಟ್ರಾನಿಕ್ಸ್ಗೆ ಹೋಗ್ಬೋದು, ನೀನು ಹೆಲ್ತ್ಗೆ ಹೋಗ್ಬೋದು. ಆ ರೀತಿ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮ್ಮ ಇಡೀ ಇದರಲ್ಲಿ ಒಂದು ಕೆಲವೆಲ್ಲ ಆಕ್ಟಿವಿಟೀಸ್ ಕಾಣ್ತಿದೆ, ಅದು ತಕ್ಷಣ ಹೇಳ್ತದೆ ನಿನ್ನ ಆಕ್ಟಿವಿಟೀಸ್ ಈ ಕಂಪನಿಗೆ ಫಿಟ್ ಅಂತ. ಇದು ಬಾಟ್ ಯಾವುದು ಹೇಳಿದ್ರೆ ಜೆಮಿನಿ ಬಾಟ್, ಗೂಗಲ್ದೇ ಜೆಮಿನಿ ಬಾಟ್. ನನಗೆ ಪ್ರತಿ ಬಾರಿ ನೀವು ಅಲ್ಲಿ ಕ್ವೆಶ್ಚನ್ ಹೊಡೆಯುವಾಗ ನನಗೆ ಇಲ್ಲಿ ಕಾಸು ಹೋಗ್ತಾ ಇರ್ತದೆ. ಇಲ್ಲದ್ರೆ ನಾನು 1 ವರ್ಷ ಅದನ್ನು ಓಪನ್ ಮಾಡಿ ಇರ್ತಿದ್ದು, ಸುಮ್ಮನೆ ಮಕ್ಕಳು ಆಟ ಆಡ್ತಾರೆ ಅದರೊಟ್ಟಿಗೆ, ಏನೇನು ಪ್ರಶ್ನೆಗಳು ಅದಕ್ಕೆ ಕೇಳಿಸ್ತಾರೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಲಾಸ್ಟ್ 5 ದಿನ ಇರುವಾಗ ಈ ಬಾಟನ್ನು ಎಂಗೇಜ್ ಮಾಡ್ತೇವೆ. ಆದರೂ ನಿಮಗೆ ಪ್ರಯೋಜನ ಆಗ್ತದೆ ಅದರಲ್ಲಿ. ನೀವುಗಳು ಕೂಡ ನಿಮಗೆ
ನೋಡ್ಲಿಕ್ಕೆ ಎಲ್ಲಿಯಾದ್ರೂ ಪುರ್ಸೋತಿಲ್ಲ, ಇಲ್ಲಾಂದ್ರೆ ನೋಡ್ಲಿಕ್ಕೆ ಎಲ್ಲಾದ್ರೂ ಸ್ವಲ್ಪ ಸೋಮಾರಿತನ ಮಾಡ್ತೀರಿ, ನೀವೇನ್ ಮಾಡ್ಬೇಕು ಹೇಳಿದ್ರೆ ತೆಗೆದು ನಿಮ್ಮ ರೆಸ್ಯೂಮೆನ್ನು ಆ ಬಾಟ್ ಒಳಗಡೆ ಹಾಕಿ. ಆ ಬಾಟ್ ನಿಮ್ಗೆ ಹೇಳ್ತದೆ ನೀನು ಈ ಕಂಪನಿಗೆ ಹೋಗ್ಬೋದು, ಆ ಕಂಪನಿಗೆ ಹೋಗ್ಬೋದು ಅಂತ ಹೇಳ್ತದೆ. ಸೊ ಆ ಕಾರಣಕ್ಕಾಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು, ಆ ಕಾರಣಕ್ಕಾಗಿ ನೀವು ಸೈಟ್ ನೋಡಬೇಕು. ಇವತ್ತು ನೀವು ನನಗೆ ಹೇಳಿ, ಒಬ್ಬ ಬೆಂಗಳೂರಿನ ಹುಡುಗಿ, ಒಬ್ರು ಗಂಗೂಳಿಯ ಹುಡುಗಿ, ಇಲ್ಲಾಂದ್ರೆ ಒಬ್ರು ಸುಬ್ರಹ್ಮಣ್ಯದ ಹುಡುಗ, ಇವ್ರುಗಳಿಗೆ ಏನಾದರೂ ಡಿಫರೆನ್ಸ್ ಉಂಟಾ? ಈಗ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಸೇಮ್, ಎಲ್ರಿಗೂ ಮಾಹಿತಿ ಸಿಕ್ಕಿತ್ತು. ಇವತ್ತೊಂದು ಆಳ್ವಾಸ್ನ ಸ್ಟೂಡೆಂಟ್, ಎಲ್ಲ ಬೇಡಿ, ಒಬ್ರು ಆಳ್ವಾಸ್ ಸ್ಟೂಡೆಂಟ್, ಒಬ್ರು ನಿಮ್ಗೆ ಇಲ್ಲಿಯ ಕಾಲೇಜ್ ಸ್ಟೂಡೆಂಟ್, ಸುಬ್ರಹ್ಮಣ್ಯದ ಸ್ಟೂಡೆಂಟ್, ಏನಾದರೂ ನಿಮಗೆ ಡಿಫರೆನ್ಸ್ ಉಂಟಾ ಹೇಳಿ? ಇವತ್ತು ಇಡೀ ಪ್ಲಾಟ್ಫಾರ್ಮ್ ಟ್ರಾನ್ಸ್ಪರೆಂಟ್. ವಾತಾವರಣ ಅಂದರೆ ಯಾವ ವಾತಾವರಣ? ಪ್ರಕೃತಿಯನ್ನು ಒಳ್ಳೆ ರೀತಿ ಇಟ್ಕೊಳ್ಬೇಕು. ಆ ಕಾರಣಕ್ಕಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ಥರ ನಮ್ಮ ಕೊಡುಗೆ ನಾವು ಕೊಡ್ಬೋದಂತ, ಒಂದು ಕಾಲೇಜ್ ಹೇಗೆ ಕೊಡ್ಬೋದಂತ. ಫಾರ್ ಎಕ್ಸಾಂಪಲ್, ಈ ಬಾರಿ ನಾವು ಒಂದು ಕೆಲಸ ಮಾಡ್ತಿದ್ದೇವೆ. ಏನು ಹೇಳಿದರೆ 46 ಗ್ರಾಮಗಳನ್ನು ಒಂದು ದತ್ತು ತಗೊಂಡು ನಾವು RSS ಪರಿವರ್ತನಾ ವಿಭಾಗ ಮತ್ತೆ ಸುಮಾರು ಇಂಥ ಯೂತ್ ಆರ್ಗನೈಸೇಷನ್ಸ್, ಇದು ಸ್ವಚ್ಛತಾಗೆ ಸಂಬಂಧಪಟ್ಟ ಆರ್ಗನೈಸೇಷನ್ಸ್ ಇರ್ಬೋದು, ನಾವುಗಳು ಈ ಸಲ ತೀರ್ಮಾನ ಮಾಡಿದ್ದೇವೆ. ಇಡೀ ಟೊಪೋಗ್ರಫಿ ಮ್ಯಾಪಿಂಗ್ ಮಾಡಿದ್ದು. ಟೊಪೋಗ್ರಫಿ ಮ್ಯಾಪಿಂಗ್ ಮಾಡಿದರೆ ಈ ನದಿಗಳ ಪ್ರದೇಶ ಯಾವುದು, ನಾವು ಅದನ್ನು 46 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಈ ಗ್ರಾಮಗಳಿಗೆ ನಾವು ಸೆನ್ಸಿಟೈಸೇಷನ್ ಕಾರ್ಯಕ್ರಮ. ಸೆನ್ಸಿಟೈಸೇಷನ್ ಏನು? ಈ ಪ್ಲಾಸ್ಟಿಕ್ಗಳನ್ನು ಬಿಡ್ಬಿಡಿ, ಈ ಪ್ಲಾಸ್ಟಿಕ್ಗಳನ್ನು ಕಮ್ಮಿ ಯೂಸ್ ಮಾಡಬೇಕು. ನಾವುಗಳು ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡುವಾಗ ನಾವು ಆದಷ್ಟು ಇಂಥ ಪ್ಲಾಸ್ಟಿಕ್ಗಳನ್ನು ಕಮ್ಮಿ ಯೂಸ್ ಮಾಡಬೇಕು. ನಾವು ಯಾರು ಗೆಸ್ಟ್ ಬಂದರೂ ಕೂಡ ನೀವೊಂದು ಗ್ಲಾಸನ್ನು ಇಟ್ಕೊಂಡ್ರೆ ನನಗೆ ಯಾರಿಗೂ ಬೇಜಾರಾಗಲಿಲ್ಲ. ನನಗೆ ಇಲ್ಲೇ ನೀರು ಕುಡಿಬೇಕು, ನನಗೆ ಸುಬ್ರಹ್ಮಣ್ಯದಲ್ಲಿ ಇರಬೇಕು, ನನಗೆ ಈ ಪ್ಲಾಸ್ಟಿಕ್ ಬಾಟಲ್ ಎಲ್ಲೆಲ್ಲಿ ತಯಾರಾಗುವ ಪ್ಲಾಸ್ಟಿಕ್ ಬಾಟಲ್ ನೀರಲ್ಲ. ಇವತ್ತು ನಮ್ಮ ಕಾಲೇಜಲ್ಲಿ ಕೂಡ ಇದರ ಅಡಿಯಲ್ಲಿ 46 ಗ್ರಾಮಗಳನ್ನು ನಾವು ದತ್ತೆಕೊಂಡು ಇಲ್ಲಿ ಒಂದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್. ಏನು ಹೇಳಿದರೆ, ಇದೆಲ್ಲ ಗ್ರಾಮಗಳು ನದಿಗಳ ಪಕ್ಕದಲ್ಲಿದೆ, ಆದಷ್ಟಲ್ಲಿ ಪ್ಲಾಸ್ಟಿಕ್ ನದಿಗಳಿಗೆ ಹೋಗದಾಗೆ ನಾವು ನೋಡಬೇಕು, ಚರಂಡಿಗಳಿಗೆ ಹೋಗದಾಗೆ ನೋಡಬೇಕು. ಇವತ್ತು ನಾನು ಧರ್ಮಸ್ಥಳ ಕಡೆಯಿಂದ ಬಂದೆ, ನನ್ನಷ್ಟು ನಾನು ಗಮನಿಸಿದ್ದು ಇವತ್ತೊಂದು ಮಂಡೆ ಸುಮಾರು ಭಕ್ತಾದಿ ಸುಮಾರು ಜನ ಬರ್ತಾರೆ. ಈಗ ಸುಬ್ರಹ್ಮಣ್ಯಕ್ಕೆ ಕೂಡ ಇವತ್ತು ಸುಮಾರು ಜನ ಬರ್ತಾರೆ. ನೀವು ಪ್ಲಾಸ್ಟಿಕ್ ಒಂದು ವೇಸ್ಟ್ ಎಷ್ಟು ಬಿಸಾಡ್ತಾರೆ ನೀವು ಗಮನಿಸಿ. ಸೊ ಇವತ್ತು ನಿಮಗೆ ಗಮನಿಸಿ, ನಾನು 2004 ಒಂದು ಬಾರಿ ಈ ಊಟಿ ಮತ್ತೆ ಅದಕ್ಕೇನು ಕರೆಯೋದು ಇನ್ನೊಂದು ಊರು ಅಲ್ಲಿ ಊಟಿ ಹತ್ರ ಕೊಡೈಕನಾಲಿಗೆ ಹೋಗಿದ್ದು. 2006 ಆದ ನಂತರ ಇನ್ನೊಂದು ಬಾರಿ ನಾನು ಹೋಗಿದ್ದು 2016ಗೆ, 10 ವರ್ಷ ನಂತರ. ಆ ಇಡೀ ಪ್ರಕೃತಿಯಲ್ಲಿ ಚೇಂಜ್ ಆಗಿದೆ. ಇವತ್ತು ನೀವು ನೇಪಿಡ್ಕೊಳ್ಳಿ, ನಾವು ಕೂಡ ಭಾರಿ ಸೆನ್ಸಿಟಿವ್ ಏರಿಯಾದಲ್ಲಿದ್ದೇವೆ. ಇಡೀ ನಮ್ಮ ಗುಡ್ಡ ಪ್ರದೇಶ, ಆಚೆ ನದಿಗಳು, ಈ ನದಿಗಳು ಹೋಗಿ ಸಮುದ್ರಕ್ಕೆ ಹೋಗಿ ಮುಟ್ಟುದು. ಸೊ ಆ ಕಾರಣಕ್ಕಾಗಿ ಇದೊಂದು ಪ್ರಕೃತಿ ಇರ್ಬೋದು. ಒಂದು ಮಕ್ಕಳ ಒಂದು ಪೂರ್ತಿ ಓರಿಯೆಂಟೇಷನ್ ಯಾವುದು? ಲೀಡರ್ಶಿಪ್ ಓರಿಯೆಂಟೇಷನ್. ಇವತ್ತು ಲೀಡರ್ಶಿಪ್ ಅಂತ ಎನಿಸುವಾಗ ನೀವು ಎಣಿಸ್ತೀರಿ ನಾವು ಪಾರ್ಟಿಗಳಲ್ಲಿ ಲೀಡರ್ಶಿಪ್, ನಾವು ABPಗೆ ಸೇರ್ತೇವೆ, ನಾವು NSYಗೆ ಸೇರ್ತೇವೆ, ಆ ರೀತಿ ಮೈಂಡ್ ಸೆಟ್ ನಮ್ದಿರ್ತದೆ. ನಾನು ಆದಷ್ಟು ಇಂಥ ಆರ್ಗನೈಸೇಷನ್ ಮೇಲೆ ನನಗೆ ಭಾರಿ ಗೌರವ ಇದೆ. ಆದರೂ ಕಾಲೇಜಲ್ಲಿ ಆದಷ್ಟು ನಾವು ಈ ಆರ್ಗನೈಸೇಷನ್ಗಿಂತ ನಾವುಗಳು ಯಾವುದೆಲ್ಲ ನಾವು ನೋಡ್ಬೇಕು ಹೇಳಿದ್ರೆ, ಬೇರೆ ಬೇರೆ ಇಂಥ ಸ್ಪೀಕರ್ಸ್ ಕ್ಲಬ್ ಇರ್ಬೋದು, ಹಾಗೂ ಸುಮಾರು ಇಂಥ ಕ್ಲಬ್ಸ್ಗಳನ್ನು ನೀವೇ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಸ್ಪೀಕರ್ ಕ್ಲಬ್ಬು, ಇಲ್ಲಾಂದರೆ ನಿಮ್ಮ NSS, NCC ಏನು ಹೇಳಿದ್ರೆ ಯಾವುದೇ ಪಾರ್ಟಿಗೆ ಕನೆಕ್ಷನ್ ಇರಲಿಲ್ಲ. ನಾನು ಈ ಪಾರ್ಟಿಗೆ ಕನೆಕ್ಷನ್ ವೆರಿ ಇಂಪಾರ್ಟೆಂಟ್ ಕೂಡ, ಇದು ಕೂಡ ಇರಲಿ. ಇದರ ಜೊತೆಗೆ ಈ ಕ್ಲಬ್ಗಳಲ್ಲಿ ಸುಮಾರು ಇಂಥ ಲೀಡರ್ಸ್ ಡೆವಲಪ್ ಆಗಬೇಕಂತ ನಾವು ಕೇಳೋದು. ಸೊ ಈ ರೀತಿ ಆಸ್ ಅ ಪ್ಲೇಸ್ಮೆಂಟ್ ಆಗಲಿ, ನಿಮ್ಮ ಬೇರೆ ಬೇರೆ ಡಿವಿಷನ್ಸ್ ನಾವು ಆ ವಾತಾವರಣ ಕೊಡೋದು. ಮಕ್ಕಳಿಗೆ ಒಂದು ಸಮಾನತೆ ತರುವ. ಯಾವ ಸಮಾನತೆ? ಉದ್ಯೋಗಗಳ ಸಮಾನತೆ. ಸೊ ಆ ಕಾರಣಕ್ಕಾಗಿ ಈ ಉದ್ಯೋಗ ಮೇಳ ಮಾಡೋದು. ಇದರಲ್ಲಿ ಯಾರಿಗೂ ಒಂದು ಅಸಮಾನತೆ ಇರುವುದಿಲ್ಲ. ನೀವುಗಳ ಒಳಗಡೆ ಕೆಲವೆಲ್ಲ ಕಾನ್ಫಿಡೆನ್ಸ್, ಕೆಲವು ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರಲಿಕ್ಕಿಲ್ಲ. ನೀವುಗಳು ಯಾವತ್ತಿಗೂ ಎನಿಸ್ಬೇಡಿ, ಆ ಇಂಗ್ಲೀಷ್ ಮಾತಾಡುವ ಮಕ್ಕಳು ನಮ್ಗಿಂತ ಹುಷಾರು. ನೋಡಿ ಎಷ್ಟು ಪೇಜ್ ಇದೆ, ಇದೆಲ್ಲ ಇಡೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇದರಲ್ಲಿ ಸುಮಾರು ಕಂಪನೀಸ್ಗಳಿದೆ, JK ಮೈನಿ, ಅಗ್ರಿಲೀಫ್, ರಾಣಿ ಮೆಡ್ರಾಸ್, ಬೇಕಾದಷ್ಟು. ಫಸ್ಟ್ ಪೇಜ್ ತೆಗೆದಿದೆಯಾ? ಫಸ್ಟ್ ಪೇಜ್ ಎಲ್ಲ ಇದರಲ್ಲಿ ನೋಡಿ, 27 ಸರಿಯಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಇದೇನು ನಾನು ನಿಮಗೆ ಕೊಡಬೇಕಂತಿಲ್ಲ. ನಿಮ್ಮ ಕೈಯಲ್ಲಿ ಆ ಯಾವುದು ಪ್ರೊಫೈಲ್ಸ್ ಎಲ್ಲ ಉಂಟು ಅದೆಲ್ಲ ಪ್ರೊಫೈಲ್ಸ್ ಓಪನ್ ಮಾಡಿ www.alwas ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ ನೋಡಿ. ಇದರಲ್ಲಿ ಯಾವ್ದು ಉಂಟು ನೋಡಿ, ನಿಮಗೆ ಸಂಬಂಧಪಟ್ಟದ್ದು ಏನಿರ್ಬೋದು ಅಂತ ಎಲ್ಲ ನೋಡಿ. ಫಸ್ಟ್ ಪೇಜಲ್ಲಿ ಯಾವುದು ನಿಮ್ದಿಲ್ಲ, ಡೈರೆಕ್ಟ್
ಬಂತು ಅಜಾಕ್ಸ್ ಅಲ್ಲಿ BSc ಯಾವುದೇ BSc ಮಾಡಿದವರಿಗೆ ಅಜಾಕ್ಸ್ ಅಲ್ಲಿ 25 ಜನರನ್ನು ತಗೊಳ್ತಿದ್ದಾರೆ. 1.8 to 2.28 ಸ್ಯಾಲರಿ. ಡಿಸೈನರ್ಸ್ ಯಾರಂತ ಹೇಳ್ತೀನಿ, ಡಿಸೈನರ್ಸ್ ಇದರಲ್ಲಿ 4 BCom ಅವರಿಗೆ ತಗೊಳ್ತಾರೆ. ನಮ್ಮ ಪುತ್ತಿಗೆಯಲ್ಲಿ ಒಬ್ರು ಭಟ್ರಿದ್ರು, ಅವರು ಹೋಗಿ ಅಲ್ಲಿ ಸೆಟ್ಲ್ ಆದ್ರು. ಎಲ್ಲಿ? ಬೆಂಗಳೂರಲ್ಲಿ. 4,000 ಸಿಬ್ಬಂದಿಗಳಿದ್ದಾರೆ ಆ ಕಂಪನಿಯಲ್ಲಿ. ಇದರಲ್ಲಿ ಒಂದು 4 ಪೊಸಿಷನ್ BCom ತಗೊಳ್ತಿದ್ದಾರೆ. ಇದಕ್ಕೆ ವೇಟೇಜ್ ಕೊಡಿ. ನನಗೆ ಒನ್ ಆಫ್ ದ ಫೈನೆಸ್ಟ್ ಕಂಪನಿ ಈ ಡಿಸೈನರ್ಸ್ ಅಂತ ಕಂಪನಿ ಇದೆ ಹತ್ತಿರದಲ್ಲಿ. BCom 3 ಜನರನ್ನು ತಗೊಳ್ತಿದ್ದಾರೆ. 3 ಜನರನ್ನು ತಗೊಳ್ತಿದ್ದಾರೆ BCom. ಒಂದು ಅಕೌಂಟೆಂಟ್ ಪೋಸ್ಟ್ ಉಂಟು, 3 ಲಕ್ಷದಿಂದ 4.2 ಕೊಡ್ತಾರೆ. ಇಲ್ಲಿ ಹತ್ತಿರದಲ್ಲಿ ಉಂಟು, ಅದು ಕೂಡ ಹೋಗ್ಬೋದು. ಧರ್ಮಸ್ಥಳದಲ್ಲಿ ಅದು ಸಹ ನೋಡ್ಬೋದು. ಹೇಗೆ ನೀವು ನಾಳ್ದು ನೀವು ಬರಬೇಕು, ಎಷ್ಟು ಗಂಟೆಗೆ ಬರ್ಬೇಕಂತ ಹೇಳಿದ್ರು. ಇಲ್ಲಿ 8 ಗಂಟೆಗೆ ನಾವು ಬಸ್ ಬಿಟ್ಟರೆ ಅಲ್ಲಿಗೆ ಒಂದು ಅಟ್ಲೀಸ್ಟ್ ಒಂದು 10-10:30ಗೆ ನೀವು ಮುಟ್ತೀರಿ. ವಾಪಸ್ ನಾವು 5 ಗಂಟೆಗೆ ವಾಪಸ್ ನಾವು ನಿಮಗೆ ಬಸ್ಸಲ್ಲಿ ಕಳಿಸ್ತೇವೆ. ನೆಕ್ಸ್ಟ್ ಡೇ ಕೂಡ ಮಾಡುವ. ನೀವು ಇಷ್ಟು ಜನ ಒಪ್ಪಿಗೆ ಇದ್ದರೆ ನೆಕ್ಸ್ಟ್ ಡೇ ಕೂಡ ಬಸ್ಸನ್ನು ಬಿಡುವ ಇಲ್ಲಿಂದ. ಓಕೆ, ಬಟ್ ನನಗೆ ಇಲ್ಲಿಂದ ಅಟ್ಲೀಸ್ಟ್ ಒಂದು 60 ಮಕ್ಕಳು ಬೇಕು. 60 ಮಕ್ಕಳು ಬೇಕು. ಎಲ್ಲಿ? ಸುಬ್ರಹ್ಮಣ್ಯದಿಂದ 60 ಸ್ಟೂಡೆಂಟ್ಸ್ ಆಗಬೇಕು. ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಹೇಳಬೇಕು. ಮತ್ತೆ ನಾನು ಹೇಳಿದ ವಿಚಾರ, ಬೇರೆ ಬೇರೆ ಕಡೆ ಹೋಗಲಿಕ್ಕೆ ನೀವು ರೆಡಿ ಇರಿ ಅಂತ. ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಥ ಬೇರೆ ಬೇರೆ ಸೆಕ್ಟರ್ ಆಗಲಿ, ಬೇರೆ ಬೇರೆ ನಿಮ್ಮ ಊರುಗಳಾಗಲಿ, ಇದಕ್ಕೆ ರೆಡಿ ಆಗಿರ್ಬೇಕು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.